ಅವ್ರ ಮನೆಯವ್ರನ್ನ ಬಿಗ್ ಬಾಸ್ ಬೇಗನೆ ಆಚೆ ಕಳಿಸ್ಬಿಡ್ತಾರೆ. ಬಿಕಾಸ್ ಆಫ್ ಅವ್ರ ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ. ಮತ್ತೆ ಹೊರಗಡೆ ಏನಾಗ್ತಿದೆ ಇವಾಗ, ಗಿಲ್ಲಿಗೆ ನಾನು ಸಪೋರ್ಟ್ ಮಾಡಬೇಕಾ, ಗಿಲ್ಲಿ ಜೊತೆ ಇರಬೇಕಾ ಅನ್ನೋದನ್ನೆಲ್ಲ ಕಾವ್ಯ ಅವರು ತಿಳ್ಕೊಳ್ತಾರೆ. ಅವ್ರಿಗೆ ಅದೇ ಇಂಟ್ರೆಸ್ಟ್ ಇರುತ್ತೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ. ಬೇಗ ಬೇಗ ಸೈಡಲ್ಲಿ ಕರ್ಕೊಂಡೋಗಿ ಹೇಳ್ತಾರೆ. ಮೇ ಬಿ ನಿಮಗೆ ಗೊತ್ತಿರಲ್ಲ, ಈಗ ನೋಡಿರ್ತೀರಾ ಅಂತ ಅನ್ಸುತ್ತೆ ಮೇ ಬಿ. ಸೊ ಬಿಗ್ ಬಾಸ್ ವಾರ್ನ್ ಕೂಡ ಮಾಡ್ತಾರೆ ಇದೆಲ್ಲ ಕೇಳಬಾರ್ದು ಅಂತ ಹೇಳ್ಬಿಟ್ಟು. ಆದರೂ ಕೇಳ್ತಾರೆ, ಮತ್ತೆ ಅದೇ ಕಮ್ಯುನಿಕೇಟ್ ಆಗುತ್ತೆ. ಸೊ ಅವ್ರನ್ನ ಆಚೆ ಕಳಿಸ್ತಾರೆ. ಅದು ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಈಗ ಆಲ್ರೆಡಿ ಹೊರಗಡೆ ಏನು ಟಾಕ್ ಆಗ್ತಿದೆ ಅಂತಂದರೆ, ಕಾವ್ಯ ತಮ್ಮ ಏನು ಹೇಳಬೇಕು, ಮೆಸೇಜ್ ಪಾಸ್ ಮಾಡಬೇಕು, ಅದು ಪಾಸ್ ಮಾಡಿಬಿಟ್ಟಿದ್ದಾನೆ. ಸೊ ಇನ್ನೇನು ಉಳಿದಿಲ್ಲ, ಅವ್ರು ಆಚೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಪಾಸ್ ಆಗಿಬಿಟ್ಟಿದೆ ಮೆಸೇಜು. ಅವ್ರು ಇನ್ನು ಅದೇ ಥರ ಆಟ ಆಡ್ಕೊಂಡು ಹೋಗ್ತಾರೆ ಅಂತ. ಹೊರಗಡೆ ಏನಾಗ್ತಿದೆ ಅಂತ ತಿಳ್ಕೊಂಡು ಆಟ ಆಡೋದು ಸರಿಯಲ್ಲ ಅಂತನೂ ಕೆಲವರು ಹೇಳ್ತಿರುವಂಥದ್ದು. ಆದಷ್ಟು ಬೇಗ ಕಾವ್ಯನ ಆಚೆ ಕಳಿಸಿ ಅಂತ. ಸೊ ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ? ಈಗ ಅವ್ರಿಗೆ ಜನದ ಒಪಿನಿಯನ್ ಒಳಗೆ ಸಿಕ್ಕಿದೆ ಅಂದಾಗಲೇ ಜನಕ್ಕೆ ಇದು ಗೊತ್ತಾಗಿರುತ್ತೆ ನಮ್ಮ ಒಪಿನಿಯನ್ ಕಾವ್ಯಂಗೆ ಸಿಕ್ಕಿದೆ ಅಂತ. ಸೊ ಅದ್ರ ಪ್ರಕಾರ ಅವಳು ಏನೋ ಗೇಮ್ ಚೇಂಜ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಅವಳು ಹೆಂಗಿದ್ಲು ಅದನ್ನು ಚೇಂಜ್ ಮಾಡ್ಕೊಂಡು ಈಗ ಆಟ ಕಂಟಿನ್ಯೂ ಮಾಡ್ತಾಳೆ ಅಂದರೆ ಅದು ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗಿ ಹೆಲ್ಪ್ ಆಗಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಹೇಗೆ ಈಗ ಕಾವ್ಯ ಅವರು ಈಗ ಗೇಮ್ ತೊಗೊಂಡೋಗ್ತಾರೆ ಅಂತ. ಸೊ ಬಟ್ ಅವರು ಆ ಥರ ಬಂದು ಹೇಳಿದ್ದು ಇಟ್ ವಾಸ್ ನಾಟ್ ರೈಟ್ ಅಟ್ ಆಲ್. ಬಿಕಾಸ್ ಈಗ ನಮ್ಮ ಪೇರೆಂಟ್ಸ್ ಬಂದಾಗಲೂ ಅವ್ರು ಏನಾದ್ರು ಒಂಚೂರು ಹೊರಗಡೆ ಒಂದು ಏನಪ್ಪ ಈ ಡೇಟ್ ತಪ್ಪರೆ ಈ ಮೂವಿ ಅಂತ ಬಂದರೆ ನಾವು ತಡಿತಿದ್ವಿ, ಬೇಡ ಈ ಮಾತುಗಳು ಬೇಡ. ಬಟ್ ಈ ಥರ ಜನದ ಒಪಿನಿಯನ್ನೇ ಬಂದು ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಸರಿ ಇಲ್ಲ ಮ್ಯಾಮ್ ಇದು. ಜೊತೆಗೆ ಅವ್ರ ತಮ್ಮನಿಗೂ ಕೂಡ ತುಂಬ ನೆಗೆಟಿವ್ ಆಗಿರುವಂಥದ್ದು. ಈಗ ರಾಶಿಕಾ ಅವ್ರ ತಮ್ಮ ಬಂದು ತುಂಬ ಪೊಲೈಟಾಗಿ ಡೀಸೆಂಟ್ ಆಗಿದ್ರು. ಮತ್ತು ಅಶ್ವಿನಿ ಮ್ಯಾಮ್ ಮಗ ಕೂಡ ಬಂದರು. ಏನು ಹೇಳಬೇಕು, ಅಶ್ವಿನಿ ಅವ್ರಿಗೆ ಕರೆಕ್ಟಾಗಿ ತೂಕವಾಗಿ ಹೇಳ್ಬಿಟ್ಟು ಹೋದರು. ಆದರೆ ಎಲ್ಲೋ ಒಂದು ಕಡೆ ಕಾವ್ಯ ತಮ್ಮ ಅವರ ಬಿಹೇವಿಯರ್ಸ್ ಆಗಿರ್ಬೋದು ಮತ್ತು ಆ್ಯಟಿಟ್ಯೂಡ್ ಆಗಿರ್ಬೋದು ಸರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ನೆಗೆಟಿವ್ ಕ್ರಿಯೇಟ್ ಆಗಿರುವಂಥದ್ದು. ಅಫ್ಕೋರ್ಸ್ ಅದಾದ ನಂತರ ಅವ್ರ ಅಪ್ಪ ಅಮ್ಮ ಬಂದರು. ಅದ್ರ ಬಗ್ಗೆನೂ ಕೆಲವರು ಹೇಳ್ತಾ ಇದ್ರು. ಅಂದರೆ ಲೈಕ್ ಅವ್ರ ಅಪ್ಪ ಅಮ್ಮ ಫ್ಯಾಮಿಲಿನ ಕಳಿಸಿದ್ದು ಸರಿಯಲ್ಲ ಬಿಗ್ ಬಾಸ್ ಅವರು. ಯಾಕಂದರೆ ಇಷ್ಟು ದಿನ ಬಿಗ್ ಬಾಸ್ ಹಿಸ್ಟ್ರಿಲಿ ಆ ಥರ ಆಗಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನೆಕ್ಸ್ಟ್ ಅವರು ಕಳಿಸ್ಕೊಟ್ರು ಮತ್ತೆ ಅವ್ರ ಅಪ್ಪ ಅಮ್ಮನ. ಎಲ್ರಿಗೂ ಕೂಡ ಖುಷಿ ಆಯಿತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಕಾವ್ಯನ್ ತಮ್ಮ ಒಂದು ಲೈನ್ ಡ್ರಾ ಮಾಡ್ಕೋಬೇಕಿತ್ತು, ಎಷ್ಟು ಮಾತಾಡಬೇಕಿತ್ತು ಅಷ್ಟೇ ಮಾತಾಡ್ಬೇಕು. ಈಸ್ ಅ ವೆರಿ ನೈಸ್ ಗೈ. ಒಳಗೆ ಬಂದ ತಕ್ಷಣ ಅವರು ತುಂಬ ಲೈವ್ಲಿಯಾಗಿ ಎಲ್ರಿಗೂ ಗಿಲ್ಲಿಗೇನೆ ರೇಗಿಸೋಕ್ಕೆಲ್ಲ ಹೋದರು. ನಾವು ಕಂಟೆಸ್ಟೆಂಟ್ ಆಗಿ ನಾವೇ ಗಿಲ್ಲಿಗೆ ಹಿಂಗೆಲ್ಲ ಮಾತಾಡಿಸ್ದಿಲ್ಲ, ಬಂದಂಗೆ ಹಿಂಗೆಲ್ಲ ಮಾತಾಡ್ತೀನೇನಪ್ಪ ಅಂತ. ಬಿಕಾಸ್ ಅವ್ರು ಇಷ್ಟು ದಿನ ಆಟ ನೋಡಿದ್ದಾರೆ, ಕಾವ್ಯನ ಜೊತೆ ಗಿಲ್ಲಿ ಹೆಂಗೆ ರೇಗಿಸ್ಕೊಂಡಿದ್ದ ಅಂತೆಲ್ಲ ನೋಡಿದ್ದಾರೆ. ಸೊ ಇವಾಸ್ ಲೈಕ್ ಓಕೆ, ತುಂಬ ಫನ್ ಆಗಿದ್ದಾರೆ ಇವರು ಅಂತ ಅಂದ್ಕೊಂಡೆ. ಬಟ್ ಈ ಥರ ವಿಷಯಗಳು ಬಂದಾಗ ಈ ಥರ ಮಾಡ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅವ್ರು ಬಂದು ಈ ಥರ ಹೇಳಿದ್ದಾರೆ ಆಚೆ ಬಂದ ಮೇಲೆ ಗೊತ್ತಾಗಿದ್ದು. ಬಿಕಾಸ್ ಅಲ್ಲೂ ಡಿಸ್ಕಷನ್ ಆದಾಗ ಕಾವ್ಯಂಗೆ ನನಗೆ ಗೊತ್ತಿಲ್ಲ ಏನು ತಪ್ಪಾಯಿತು, ಏನು ಎಕ್ಸ್ಟ್ರಾ ಮಾತಾಡಿದ್ದೀವಿ ನಮ್ಗೆ ಗೊತ್ತಿಲ್ಲ ಅಂತಲೇ ಹೇಳಿದರು ಅವರು. ಈಗ ನೋಡಿದಾಗ ಅದೊಂದು ಯಾಕೋ ಬೇಜಾರಾಯಿತು, ಈ ಥರ ಮಾಡಬಾರ್ದಿತ್ತು ಅವರು ಅಂತ. ಸೊ ಓಕೆ, ಇನ್ನು ಜೋಡಿಗಳಂತ ಅಂದಾಗ ನೀವಿಬ್ರು ಮತ್ತು ಅವರಿಬ್ರು ಅಲ್ವಾ?